ಮಹದೇಶ್ವರ ದೇವಸ್ಥಾನ ಇದೆ ಅದು ಜೀರ್ಣೋದ್ಧಾರ ಮತ್ತು ನೂತನ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಗೋಪುರದ ಬ್ರಹ್ಮ ಕಲಶ ಪ್ರತಿಷ್ಠಾಪನಾ ಮಹೋತ್ಸವ ದಿನಾಂಕ 29/3/2026 ಮತ್ತು 30/3/2026 ಒಂದು ಮೊದಲನೇ ದಿನ ಧಾರ್ಮಿಕ ಕಾರ್ಯಗಳು ಮತ್ತು 30/3/2026ರಲ್ಲಿ ಗೋಪುರದ ಬ್ರಹ್ಮಕಲಶದ ಉದ್ಘಾಟನೆ. ದಿವ್ಯ ಸಾನ್ನಿಧ್ಯ ವಹಿಸಿರೋರು ಯಾರು ಅಂತ ಅಂದ್ರೆ ನಮ್ಮ ಈ ಭಾಗದ ಸುತ್ತೂರು ಸಂಸ್ಥಾನದ ವೀರ ಸಿಂಹಾಸನ ಪೀಠದಾದಂತಹ ಪರಮ ಪೂಜ್ಯ ಶ್ರೀ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಯವರು ಮತ್ತು ಸಿದ್ಧಗಂಗಾ ಮಠಾಧ್ಯಕ್ಷರಾದಂತಹ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿರವರು ಸಹ ಅವರ ಸಮ್ಮುಖದಲ್ಲಿ ಮತ್ತು ತಾಲೂಕಿನ ಎಲ್ಲಾ ಹರಗುರು ಚರಮೂರ್ತಿಗಳವರ ಸಮ್ಮುಖದಲ್ಲಿ ಮತ್ತು ಮಾದಳ್ಳಿ ಗ್ರಾಮದ ಶ್ರೀ ಸಾಂಬ ಸದಾಶಿವ ಸ್ವಾಮಿಗಳವರ ಸನ್ನಿಧಿಯಲ್ಲಿ, ರಾವಂದೂರು ಮಠದ ಮೋಕ್ಷಪತಿ ಸ್ವಾಮೀಜಿಯವರ ಸನ್ನಿಧಿಯಲ್ಲಿ ಮತ್ತು ಬೆಟ್ಟಪುರದ ಶ್ರೀ ಸಲಿಲಾಕ್ಯ ಮತ್ತು ಕನ್ನಡ ಮಠದ ಸ್ವಾಮೀಜಿ ಚನ್ನಬಸವ ದೇಶಿಕೇಂದ್ರಿ ಸ್ವಾಮಿಯವರ ಸನ್ನಿಧಿಯಲ್ಲಿ ಮತ್ತು ಗಾವಡಗೆರೆ ಶ್ರೀ ಗುರುಲಿಂಗ ಜಂಗಮ ಮಠದ ಮಠಾಧೀಶರಾದಂತಹ ಶ್ರೀ ನಟರಾಜ ಸ್ವಾಮಿರವರ ಮತ್ತು ಇತರ ಹಲವಾರು ಮತ್ತು ಹಾಡ್ಯದ ನಮ್ಮದೇ ಗ್ರಾಮದ ಹಾಡ್ಯದ ಈಶಾನೇಶ್ವರ ಮಠದ ಸ್ವಾಮೀಜಿ ಶ್ರೀ ಬಸವಲಿಂಗ ಸ್ವಾಮಿರವರ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮ ದಿನಾಂಕ 29/3/2026 ಭಾನುವಾರ ಬೆಳಗ್ಗೆ 6:30ರಿಂದ ಈ ಚಾಮರಾಜ ಬಲದಂಡೆ ನಾಲೆ ಏನು ಸಕ್ಕರೆ ಕಟ್ಟೆ ಮತ್ತು ಬಳ್ಳೂರು ಕಟ್ಟೆ ಅಂತ ನಾವು ಏನು ಇಲ್ಲಿ ಲೋಕಲ್ ಆಗಿ ಮಾತಾಡ್ತೀವಿ, ಅಲ್ಲಿಂದ ಗಂಗೆ ಪೂಜೆ ತರುವ ಮುಖಾಂತರ ನಂದಿ ಧ್ವಜ ಪೂಜೆ ಮಾಡಿ ಪ್ರಾರಂಭ ಮಾಡುವ ಮುಖಾಂತರ ಸುಮಾರು 150 ಒಂದು ಕಳಸ ಮಹಿಳೆಯರು ಮತ್ತು ಮಕ್ಕಳು ಅದನ್ನ ಕಳಸಾರೋಹಣ ಮಾಡ್ಕೊಳ್ತಾ ನಮ್ಮ ಸಕ್ಕರೆ ಗ್ರಾಮದ ಮುಖಾಂತರ ರಾಜಬೀದಿಯಲ್ಲಿ ನಮ್ಮ ಮಹದೇಶ್ವರ ಮಾಯಿಗೋಡ್ನಳ್ಳಿಯಲ್ಲಿ ಇರುವ ಮಹದೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು, ಎಲ್ಲ ಭಕ್ತಾದಿಗಳು, ಎಲ್ಲ ಶರಣರು ಎಲ್ಲ ಆ ಮೆರವಣಿಗೆಯಲ್ಲಿ ಬರ್ತಾರೆ. ಮತ್ತು ಆ ರೀತಿ ಬಂದು ಈ ಏನ್ ಕಾರ್ಯಕ್ರಮ ದೇವಾಲಯದ ಜೀರ್ಣೋದ್ಧಾರಿತ ಕಾರ್ಯಕ್ರಮ ಆಗಲಿಂದ ಪ್ರಾರಂಭವಾಗಿ ಆನಂತರ ಕಲಾ ತಂಡಗಳು ಜೊತೆಗೆ ಅದರ ಜೊತೆಗೆ ಏನಾದ್ರು ಕೇರಳದ ಚಂಡಮದ್ದಲೆ ಕಲಾ ತಂಡ, ಕಂಸಾಳೆ, ವೀರಗಾಸೆ, ನಂದಿಧ್ವಜ, ಡೊಳ್ಳು ಕುಣಿತ, ನಗಾರಿ, ನಾದಸ್ವರ ಇನ್ನೂ 10 ಹಲವಾರು ತಂಡದೊಂದಿಗೆ ಇನ್ನು 10 ಹಲವಾರು ಕಲಾ ತಂಡದೊಂದಿಗೆ ಈ ಕಾರ್ಯಕ್ರಮ ಸುಮಾರು 1-1.5 ಗಂಟೆ ಕಾಲ ನಮ್ಮ ಉತ್ಸವ ಮೇಳೈಸಿ ಸಭಿಕರು ಮತ್ತು ಭಕ್ತಾದಿಗಳು ಸುತ್ತಮುತ್ತಲ ಒಂದು ಸಮ್ಮುಖದೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭವಾಗಿ ಮಾಯಗೊಡ್ಡಳ್ಳಿಯ ಈ ಕ್ಷೇತ್ರಕ್ಕೆ ಬಂದು ಆಗಮಿಸುತ್ತೆ. ನಂತರ ನಮ್ಮ ಈ ಗ್ರಾಮದ ಪೂಜಾ ಕಾರ್ಯವನ್ನು ನಮ್ಮ ಹಾಡ್ಯ ಗ್ರಾಮದ ಹರೀಶ್ ವಾಸ್ತುಶಿಲ್ಪಿ ಮತ್ತು ಶಿಲ್ಪ ತಂಡ ಅವರು ಮತ್ತು ಈ ದೇವಸ್ಥಾನದ ಅರ್ಚಕರಾದಂತಹ ಶ್ರೀ ಮಹದೇಶ್ ಅವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಸುಮಾರು ಬೆಳಿಗ್ಗೆ 9-9:30ರಿಂದ ಪ್ರಾರಂಭಗೊಂಡು ಆ 29ರ ರಾತ್ರಿ ಸಂಜೆ ಮತ್ತು 29ರ ರಾತ್ರಿ ಪೂರ ಎಲ್ಲ ಏನು ಜೀರ್ಣೋದ್ಧಾರ ಸಂಬಂಧ ಹೋಮ ಹವನ ಇತ್ಯಾದಿಗಳು ಕಾರ್ಯಗಳು ನಡೆದು ಎಲ್ಲ ಮುಗಿದು ನಂತರ 30/3/2000 ಕಳಸಾರೋಹಣ ಒಂದು ಮಾತ್ರ ಬಾಕಿ ಇದ್ದು ಅದಕ್ಕೆ ಎಲ್ಲ ಸಾಕ್ಷಿಯಾಗಿ ಎಲ್ಲ ನಮ್ಮ ತಾಲೂಕಿನ ಮತ್ತು ಅಕ್ಕಪಕ್ಕದ ತಾಲೂಕಿನ ಎಲ್ಲಾ ಸ್ವಾಮೀಜಿಗಳು ಅವರ ಸಮ್ಮುಖದಲ್ಲಿ ಈ ದಿವ್ಯ ಸಾನ್ನಿಧ್ಯದಲ್ಲಿ ಗೋಪುರ ಬ್ರಹ್ಮಕಲಶ ಪ್ರತಿಷ್ಠಾಪನಾ ನೆರವೇರೋ ಸಾಧ್ಯ ಇದೆ. ಮತ್ತು ಆ ನಂತರದಲ್ಲಿ ಒಂದು ಧಾರ್ಮಿಕ ಸಭೆ ಬೆಳಿಗ್ಗೆ 11ರಿಂದ ಸುಮಾರು 2 ಗಂಟೆ ಕಾಲ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ಎಲ್ಲ ಹರಗುರಗಳ ಸ್ವಾಮಿಗಳು ಎಲ್ಲರೂ ಆಗಿದ್ದು ಇದರಲ್ಲಿ ನಮ್ಮ ಜನನಾಯಕರುಗಳಾದಂತಹ ನಮ್ಮ ಕ್ಷೇತ್ರದ ಶಾಸಕರಾದಂತಹ ಶರಣ ಡಿ ರವಿಶಂಕರ್ ರವರು ಮತ್ತು ಮಾಜಿ ಸಚಿವ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದ ತಾರಾ ಮಹೇಶ್ ರವರು ಮತ್ತು ವಿಧಾನ ಪರಿಷತ್ ಸದಸ್ಯರಾದಂತಹ ಶರಣ ತೋಂಟದಾರರವರು ಮತ್ತು ಮೈಸೂರು ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲಾ ಸಹಕಾರ ಬ್ಯಾಂಕ್ನ ಅಧ್ಯಕ್ಷರಾದಂತಹ ದೊಡ್ಡ ಸ್ವಾಮಿಗೌಡರು ಮತ್ತು ಈ ನಮ್ಮ ಈ ಪ್ರಾಂತದ IAS ಅಧಿಕಾರಿಗಳಾದಂತಹ ಶರಣ ಡಿ ಭಾರತಿ ರವರ ಸಮ್ಮುಖದಲ್ಲಿ ಒಂದು ಧಾರ್ಮಿಕ ಸಭೆ ಆಗಿ ಇದಕ್ಕೆ ಪ್ರಾಸ್ತಾವಿಕ ನುಡಿಯ ನಮ್ಮ ಗ್ರಾಮದವರೇ ಆದಂತಹ ಮಹದೇವ ಸ್ವಾಮಿಯರು ಮತ್ತು ಉಪನ್ಯಾಸ ನೀಡಲಿಕ್ಕೆ ಮರಬದ ಮಲ್ಲಿಕಾರ್ಜುನರವರು ಆಗಮಿಸಲಿದ್ದಾರೆ. ಅದಕ್ಕೆ ಈ ಅತ್ಯಂತ ಮುಖ್ಯವಾದಂತಹ ಸಂಗತಿ ಏನಪ್ಪಾ ಅಂದ್ರೆ ಈ ಅಯೋಧ್ಯೆಯಲ್ಲಿ ಬಾಲರಾಮನನ್ನು ನಿರ್ಮಿಸಿದಂತಹ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಸಹ ಈ ನಮ್ಮ ದೇವಸ್ಥಾನದ ವಿಗ್ರಹಗಳನ್ನು ಸಹ ಅವರೇ ಕೆತ್ಕೊಂಡಿದ್ದಾರೆ. ಮತ್ತು ಇದರ ಮಹದೇಶ್ವರ ಬೆಟ್ಟದಲ್ಲಿ ಏನು ಈ ಎಲ್ಲರಿಗೂ ಗೊತ್ತಿರ್ಬೋದು ಆ ಒಂದು ಗೋಪುರ ಏನು ತುಂಬಾ ಈಗಲೂ ಸಹ ಅದನ್ನ ಬೆಟ್ಟಕ್ಕೆ ಹೋದ್ರೆ ಒಂದು ಕಣ್ಮಣಿ ಇದೆ. ಅದನ್ನ ನಿರ್ಮಿಸಿರೋರು ವೈದ್ಯನಾಥನ್ ಅಂತ. ಅವರ ಸುಪುತ್ರ ಮುತ್ತುಕುಮಾರನವರು ಈ ನಮ್ಮ ಗೋಪುರ
ಮತ್ತು ಗರ್ಭಗುಡಿಯ ಕಲ್ಲಿನ ಮಂಟಪ ಇವೆಲ್ಲನೂ ಅವರೇ ನಿರ್ಮಿಸಿಕೊಟ್ಟಿದ್ದಾರೆ. ಆದ್ರಿಂದ ತಮ್ಮಲ್ಲಿ ಏನು ಭಿನ್ನಯಿಸೋದಾದ್ರೆ ಇದನ್ನು ತಾವು ಆದಷ್ಟು ಪ್ರಚಾರ ಪಡಿಸಿ ನೆರೆಹೊರೆಯವರಿಗೆ ಎಲ್ಲರಿಗೂ ತಿಳಿಸಬೇಕಾಗಿ ಮತ್ತು ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಾಗಿ ಕೋರುತ್ತಾ ಈ ಮೂಲಕ ಅದರಿಂದ ಭಿನ್ನವಿಸುತ್ತೆ.